ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣಾ ದಂಗಲ್ ಸಿಕ್ಕಾಪಟ್ಟೆ ಜೋರಾಗಿದೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದ್ ಕಡೆ ಯೂತ್ ಸಮರ್ಥ ಅವರು ಕಾಂಗ್ರೆಸ್ನಿಂದ ನಿಂತಿದ್ರೆ, ಇನ್ನೊಂದ್ ಕಡೆ ಬಹಳ ವರ್ಷಗಳಿಂದ ಬಿಜೆಪಿನಲ್ಲಿ ಇದು ರಾಜಕಾರಣದಲ್ಲೇ ಬಂದಂತಹ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ನಿಂತಿದ್ದಾರೆ. ಇಬ್ಬರಿಗೂ ಟಫ್ ಕಾಂಪಿಟೇಷನ್ ಶುರುವಾಗಿದೆ. ಇಲ್ಲೊಂದಷ್ಟು ಯೂತ್ಸ್ ನಮ್ ಜೊತೆ ಇದ್ದಾರೆ ದಾವಣಗೆರೆಯಲ್ಲಿ. ಅವರಿಗೆ ಯಾವ ರೀತಿಯಾದ ನಾಯಕ ಬೇಕು ಅಂತ ಕೇಳ್ತಾ ಹೋಗೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ ಅಂದ್ರೆ ಇದು ರಾಜಕೀಯಕ್ಕೆ ಯೂತ್ಸ್ ಬರ್ಬೇಕು ಅನ್ನೋದು ಒಂದು ಮಾತಿದೆ. ಸೊ ನಿಮ್ಮೆಲ್ಲರ ಒಪಿನಿಯನ್ ಯಾವ ತರ ಇದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ ಬಗ್ಗೆ? ಮ್ಯಾಮ್, ನಮ್ದು ಬಿಜೆಪಿ ದಾಸ್ಕರಪ್ಪ ಶ್ರೀನಿವಾಸ್ ಅವ್ರ ಯೂತ್ ಇಂದ ಫಸ್ಟ್ ಇಂದಾನು ಅವ್ರು ಯೂತ್ ಮನಿ ಬಾಗ್ಲಿಗೆ ಹೋದ್ರೆ ಮೇಡಮ್, ಏನೇ ಅಂತ ಇಂಥದಂತಲ್ಲ, ಏನೇ ಫಂಕ್ಷನ್ ಇರ್ಲಿ, ಕಾರ್ಯ ಏನೇ ಮನೆ ಬಾಗ್ಲಿಗೆ ಹೋದ್ರು ಸಿಗ್ತಾರೆ. ಯಾವಾಗ ಬೇಕಾದ್ರೂ ನಾವು ಮೀಟ್ ಮಾಡ್ಬೋದು ಮೇಡಮ್, ಮಾತಾಡ್ಬೋದು. ಈಗ ಎಸ್ ಮಲ್ಲಿಕಾರ್ಜುನ್ ಸರ್ ಅವ್ರು ಇರ್ಬೋದು ಮೇಡಮ್, ಅವ್ರು ಮಾಡಿದಾರೆ ಮೇಡಮ್, ಮಾಡಿಲ್ಲ ಅಂತಲ್ಲ. ಬಟ್ ನಾವು ಹೋದ್ರೆ ಅವ್ರು ನಮಗೆ ಸಿಗೋದಿಲ್ಲ. ಯೂತ್ಸ್ಗಳಿಗೆ, ಹುಡ್ರಿಗಾಗಿ ಏನೇ ನಮಗೆ ಇಲ್ಲಿ ಪ್ರಾಬ್ಲಮ್ ಇದ್ರು ಹೇಳ್ಕೋಬೇಕಂದ್ರೆ ಅವ್ರು ನಮಗೆ ಸಿಗಲ್ಲ ಮೇಡಮ್. ನಮಗೆ ಆಯ್ಕೆ, ನಮ್ಮ ಆಯ್ಕೆ ಬಿಜೆಪಿ ಮೇಡಮ್. ಯಾಕಂದ್ರೆ ಅವ್ರು ನಮಗೆ ನೇರವಾಗಿ ಸಿಗ್ತಾರೆ ಮೇಡಮ್ ಮಾತಾಡಕ್ಕೆ. ಎಲ್ಲ ಏನೇ ಇದ್ರು ನಾವ್ ಏನ್ ಹೇಳಿದ್ರು ಹೇಳ್ಕೋಬಹುದು ಮೇಡಮ್. ಈಗ ಸ್ಪಂದಿಸ್ತಾರೆ ಮೇಡಮ್. ಯಾಕಂದ್ರೆ ಅವ್ರು ಏನಂತ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಮೇಡಮ್. ಈ ಯೂತ್ಸ್ ನಮ್ಮಂತ ಯೂತ್ಸ್ ಇದಾವಲ್ಲ ಮೇಡಮ್, ಎಲ್ಲ ಆಲ್ಮೋಸ್ಟ್ ಅವರಿಗೆ ಬಹಳ ಇಲ್ಲೆಲ್ಲ ಯೂತ್ಸೇ ಮೇಡಮ್ ಬಹಳ ಅವ್ರಿಗೆ ಸಪೋರ್ಟ್ ನಿಂತಿರೋದಾಗ. ಕಾಂಗ್ರೆಸ್ ಬೇಡ ಅಂದ್ರೆ ಮೇಡಮ್, ಫಸ್ಟ್ ಇಂದಾನು 40 ವರ್ಷದಿಂದ ಮಾಡ್ಕೊಂತ ಬಂದಿದ್ದಾರೆ ಮೇಡಮ್. ಅವ್ರು ಕಂಟಿನ್ಯೂ ಅವರೇ ಆದ್ರೆ ನಮಗೆ ನಾವು ಬೇರೆ ಬದಲಾವಣೆ ನೋಡೋದು ಬೇಡ ಮೇಡಮ್. ನಾವು ಈ ವರ್ಷ ನಾವು ಅದು ಒಂದು ಅಷ್ಟೇ ಮೇಡಮ್ ಆಸೆ ಎಲ್ಲರಿಗೂ. ಒನ್ ಟೈಮ್ ಅವ್ರು ಬಿಜೆಪಿ ಬರ್ಲಿ ನಮ್ ಸೈಡ್. ಈಗ ಬರೀ ಕಾಂಗ್ರೆಸ್ ಬಂದ್ ಏನ್ ಮಾಡ್ಯಾರ, ಬಿಜೆಪಿ ಬರ್ಲಿ ಅಂತ ನಾವು ಅಷ್ಟೇ. ಹ್ಞೂ ಮೇಡಮ್, ಹೌದು ಮೇಡಮ್. ನಮ್ಮ ಏಜೆ ಮೇಡಮ್, ನಮ್ಮ ಏಜೆ ಈಗ ಅಲ್ಲ ಮೇಡಮ್. ಅವರು ಈಗ ಅವ್ರು ನಮ್ಮ ಏಜ್ ಆಗಿರೋದಕ್ಕೆ ಈಗ ನಮಗ್ ಕೊಟ್ರೆ ನಾವ್ ಏನ್ ಮಾಡ್ಬೋದು ಮೇಡಮ್ ಹೇಳ್ರಿ. ನಮಗೀಗ ಕರ್ಸಿ ಅವ್ರು ಈಗ ಸಣ್ಣರಲ್ಲ ಮೇಡಮ್. ಅದಕ್ಕೋಸ್ಕರ ಅವ್ರ ಏಜ್ ಏನು, ದೊಡ್ಡರ ಏಜ್ ಏನು, ಸಣ್ಣರ ಏಜ್ ಏನು ಮೇಡಮ್. ಈಗ ದೊಡ್ಡರೆಲ್ಲ ಬಂದು ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳಕ್ ಆಗತ್ತ ಮೇಡಮ್ ಹೇಳಿ, ಸಣ್ಣರ ಮುಂದೆ ಹಂಗ ಆಗೋದಿಲ್ಲಲ್ಲ ಮೇಡಮ್. ಅದಕ್ಕೋಸ್ಕರ ನಾವು ದಾಸ್ಕರಪ್ಪ ಅವರಿಗೆ ಮಾಡ್ಬೇಕು ಅಂತ ಒಂದೇ ಮೇಡಮ್ ಹೇಳ. ಅವ್ರು ದೊಡ್ಡವ್ರಿಗೆ ಅವ್ರು ಏಜ್ ನೋಡಿ ಅದು ಮಾಡ್ಬೇಕು ಮೇಡಮ್. ಯಾಕಂದ್ರೆ ಅವ್ರು ಯೂಸ್ ಎಲ್ಲದಕ್ಕೂ ಸ್ಪಂದಿಸ್ತಾರೆ ಮೇಡಮ್. ಸುಳ್ಳೆ ಕೇಳ್ಬೇಕು ಎಲ್ಲ ಪ್ರತಿಯೊಂದಕ್ಕೂ. ಯೂತ್ಸಿಗೆ ಏನ ಮೇಡಮ್, ಹುಡುಗರಿಗೆ ಮನಿ ಬಾಕ್ಲಿ ಬಂದಿರೋರಿಗೆ ಯಾವತ್ತು ಮೇಡಮ್ ಏನು ಕೊಟ್ಟು ಕಳಿಸಿಲ್ಲ, ಇವತ್ತಿಗೂ ಕಳಿಸಿಲ್ಲ ಮೇಡಮ್. ನಾವು ಎಷ್ಟೇ ವರ್ಷ ಗಣಪತಿ ಹಬ್ಬ ಆಗಿರ್ಬೋದು, ನಮ್ದು ಏನೇ ಮಾಡಿದ್ರು ಮೇಡಮ್, ಪ್ರತಿಯೊಂದು ಮಾಡಿದ್ರು ನಮಗೆ ಬಂದು ಸ್ಪಂದಿಸಿ ಹೋಗ್ತಾರೆ ಮೇಡಮ್ ಅವರು. ಮೇಡಮ್ ನಮಗೆ ಡಿಜಿ ಹಾಕ್ಸಿಲ್ಲ ಮೇಡಮ್. ಸುಳ್ಳೆ ಕೇಳ್ಬೇಕು, ನಮಗೆ ಡಿಜಿ ಏನು ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಕಾಂಗ್ರೆಸ್ ಇಂದ. ಅವಾಗ ಎಲ್ಲಾ ಸಮಸ್ಯೆ ಮಾಡಿದ್ರು. ಸುಮ್ನೆ ಮೇಡಮ್, ಸುಮ್ನೆ ಗಲಿಬೆ ಮೇಡಮ್. ಹಿಂದೂ ಮುಸ್ಲಿಮ್ಸ್ ಒಂದು ಗಲಿಬೆ ಮಾಡೋದು ಸುಮ್ನೆ ಅವೇ ಆಗೋದು ಮೇಡಮ್. ಕಾಂಗ್ರೆಸ್ 40 ವರ್ಷ ಇಲ್ಲಿಂದ ಬಂದಿರೋದಕ್ಕಿಂತ ಅದು ಬಂದಿರೋದಕ್ಕೆ ಮೇಡಮ್ ನಮಗೆ ಈಗ ಬರ್ಲಿ ಚುನಾವಣೆ ಏನೋ. ನಾವು ಹೋಸಲಿ ಇದು ಕಾಂಗ್ರೆಸ್ ಮಾಡಿದ್ವಿ ಮೇಡಮ್. ಅಜ್ಜರಿಗೆ ಮಾಡಿದ್ವಿ ಮೇಡಮ್. ನಮ್ಮ ಬ್ಯಾಚ್ ಎಲ್ಲ ನಾವು ನಿಂತ ಅಜ್ಜರಿಗೆ ಈ ವರ್ಷನೇ ಮೇಡಮ್ ನಮಗೆ ಬಿಜೆಪಿ ಬರ್ಲಿ. ಯಾಕಂದ್ರೆ ಅವ್ರ ಮಕ್ಳಿಗೆ ಕೊಟ್ರೆ ಮೇಡಮ್, ಬೇರೆ ಯಾರು ಮಾಡ್ಬೇಕು, ಬೇರೆ ಮುಸ್ಲಿಮ್ಸ್ ಕ್ಯಾಂಡಿಡೇಟ್ ಯಾರಿಗೆ ಕೊಟ್ಟಿದ್ರು ಮೇಡಮ್ ನಾವು ನಿಂತು ಇದು ಮಾಡ್ತಿದ್ವಿ. ಯಾಕಂದ್ರೆ ಮೇಡಮ್ ಅವ್ರ ಮನೆ ತಾನೇ ಮಾಡ್ಕೊಂತ ಹೋದ್ರೆ ನಾವು ಏನ್ ಮಾಡೋಣ ಮೇಡಮ್ ಹೇಳ್ರಿ. ಈಗ ಅವ್ರಿಗೆ ಮಾಡ್ಕೊಂತ ಹೋದ್ವಿ ಅಂದ್ರೆ ಇಲ್ಲಿ ಬದಲಾವಣೆ ಬರಲ್ಲ ಮೇಡಮ್. ಅವ್ರ ತಲೆನೇ ಕೆಡ್ಸನಲ್ಲ ಮೇಡಮ್. ಏನು ಅಭಿವೃದ್ಧಿ ಬಿಡೋ ನಮಗೆ ಆಗ್ತಾರೆ, ಹೆಂಗಿದ್ರು ನಮ್ದೇ ಬರೋದು ಅಂತಂದು ಅವ್ರು ಇನ್ನು ಈಗ ಫ್ಯಾಮಿಲಿ ಕಂಟಿನ್ಯೂ ಆಯ್ತು, ಮುಂದಕ್ಕೂ ಅವ್ರ ಫ್ಯಾಮಿಲಿನೇ ಕಂಟಿನ್ಯೂ ಆಗುತ್ತೆ ಮೇಡಮ್. ಹಂಗ ಆಗ್ಬಾರ್ದು ಅಂತ ಒಂದು ಕಾರಣ ಅಷ್ಟೇ. ಅವ್ರು 40 ವರ್ಷದಿಂದ ಬಂದಾರ ಮೇಡಮ್, ಮಾಡಿರೆ. ಅವ್ರು ಬಿಟ್ಟು ಬೇರೆ ಯಾರು ಬಂದ್ರೆ ಮಾಡ್ತಿರ್ಲಿಲ್ಲ ಏನದನ್ನ ಮಾಡೇ ಮಾಡ್ತಾರೆ. ಯಾರಾದ್ರೂ ಮಾಡೇ ಮಾಡ್ತಾರೆ ಬಂದಿದ್ಮೇಲೆ ಏನೋ ಹೇಳ್ತಾರಂತೆ. ಮೇನ್ ಬೇಕಾಗಿರೋದೇನ್ ಮೇಡಮ್, ಜನರಿಗೆ ಪ್ರೊಸೆಸ್ ಮೇನ್ ಬೇಕಾಗಿರೋದು ಜೈ ಕಾಂಗ್ರೆಸ್ ಅಷ್ಟೇ. ನಾವೆಲ್ಲ ಫ್ರೆಂಡ್ಸ್. ಅವ್ರು ಬಿಜೆಪಿ, ನಾವು ಕಾಂಗ್ರೆಸ್, ಜೊತೆಗೆ ಇರ್ತೀವಿ ಅಂದ್ರೆ ಅಷ್ಟೇ. ನಾವ್ ಯಾವಾಗ ಕಾಂಗ್ರೆಸ್ ಅಭಿಮಾನಿ ಮೇಡಮ್. ಇಲ್ಲಿ ಅವ್ರು ಎಲ್ಲದಕ್ಕೂ ನಮಗೆ ಸ್ಪಂದಿಸ್ತಾರೆ ಮೇಡಮ್ ಅಷ್ಟೇ. ಅವರಿಗೆ ಸ್ಪಂದಿಸ್ತಾರೆ ಮೇಡಮ್. ಈಗ ಸಿನಣ್ಣರ ಅಭಿಮಾನಿಗೋಸ್ಕರ ಮಾಡಿದಾರೆ. ಮತ್ ನಾವು ಸಿನಣ್ಣರ ಅಭಿಮಾನಿನೇ. ನಾವು ಪಕ್ಷಕ್ಕೆ ಬಹಳ ಒಲವು ಅಷ್ಟೇ. ಹಾ ಮೇಡಮ್, ದಾಸ್ ಸಿನಣ್ಣ ನೋಡಿ ಆಗ್ತೀನಿ. ಅವರು ನಮಗೆ ಕೆಲ್ಸಕ್ಕಿಲ್ಲ ಟೈಮಾಗ ಕೆಲಸ ಕೊಡ್ಸಿದ್ದಾರೆ. ಮಾಡಿದಾರಲ್ಲ ಮೇಡಮ್, ಹೇಳ್ತಿದೀವ ತುಂಬಾ ಜನ ಮಾಡಿದಾರೆ ಮೇಡಮ್. ದಾವಣಗೆರೆ ಜಿಲ್ಲೆಯಲ್ಲಿ ಶಾಮುಂಡ ಶಿವಶಂಕರಪ್ಪ ನಿಧನ ಆಗಿದ್ಮೇಲೆ ಅವ್ರ ಮೊಮ್ಮಗನಿಗೆ ಕೊಟ್ಟಿದ್ದಾರೆ, ಸಮರ್ಥಿಗೆ. ಆಮೇಲೆ ಎಸ್ ಮಲ್ಲಣ್ಣ. ನಮ್ಮ ಒಲವು ಕಾಂಗ್ರೆಸ್ ಕಡೆನೆ. ನಾವು ಕಾಂಗ್ರೆಸ್ ಮಾಡೋದು, ಕಾಂಗ್ರೆಸ್ ಗೆಲ್ಲದು. ಈಗ ಎಸ್ ಮಲ್ಲಿಕಾರ್ಜುನ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಈಗ ಒಳ್ಳೆ ಕೆಲಸ ಮಾಡ್ತದಾರ, ಒಳ್ಳೆ ಕೆಲಸ ನಡ್ತದ. ಆಶ್ರಯ ಮನಿ ಕಟ್ಟಿದ್ದಾರೆ ಎಲ್ಲ ಬಡವರಿಗೆ. ಆಮೇಲೆ ಚರಂಡಿ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ.
ಆಮೇಲೆ ಇಲ್ಲಿ ಭಾಷಾನಗರ ಆಜಾದ್ ನಗರ ಮೂಲೆ ಮೂಲೆ ಸಂಘ ಸಂಧ್ಯಾಗೆ ಚರಂಡಿ ರೋಡ್ ಆಗಿದಾವ. ಒಳ್ಳೆ ಕೆಲಸ ಆಗ್ತಾ ಐತಿ, ಎಲ್ಲ ಮಾಡಿದಾರೆ, ಎಲ್ಲ ಮಾಡಿದಾರೆ ಮೇಡಮ್. ನೀವು ಬಂದ್ ನೋಡಿದ್ರೆ ಎಲ್ಲ ಗೊತ್ತಾಗತ್ತೆ, ಹೌದ್ರಾ? ಎಲ್ಲ ಮಾಡಿದಾರೆ. ಲೈಟ್ ಗೀಟ್ ಎಲ್ಲ ಸಂಧ್ಯಾಗ ಲೈಟ್ ಐತಿ, ಎಲ್ಲಾ ಕಡೆ ಐತಿ. ಆಮೇಲೆ ಈಗ ಮಲ್ಲಣ್ಣರು ಈಗ ಹುಡ್ದಾಗಿಂದ ಕಾಂಗ್ರೆಸ್ ಅವರು ಎಲ್ಲ ಫ್ಯಾಮಿಲಿ, ಮತ್ ಕಾಂಗ್ರೆಸ್ಗೆ ಮತ್ ಅವ್ರು ಕರೆದು ಕೊಟ್ಟಿದ್ದಾರೆ ಟಿಕೆಟ್ ಹೈಕಮಾಂಡ್. ನಮ್ಮ ಒಲು ಕಾಂಗ್ರೆಸ್ನೇ ಗೆಲ್ಲದು. ಸಮರ್ಥ ಒಂದ್ 50,000 ಓಟಿಂದ ಗೆಲ್ತಾನ. ನೀವ್ ಹೇಳಿ, ನಿಮ್ಮ ಒಲವು ಯಾರ್ ಕಡೆ ಇದೆ? ಬಿಜೆಪಿ. ಯಾಕೆ ಬಿಜೆಪಿ? ಕಾಂಗ್ರೆಸ್ ಇಂದ ದುಡ್ಡು ನಾವು ಮೋದಿ ಫ್ಯಾನ್. ಮೋದಿ ಫ್ಯಾನ್. ಮೋದಿ ಫ್ಯಾನ್ ಅಂತಾರ? ಮೋದಿ ಅವ್ರು ಇಲ್ಲಿ ಬಂದ್ಬಿಟ್ಟು ಇದು ಮಾಡ್ತಾರಾ? ಅಥವಾ ನೀವು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರನ್ನ ನೋಡ್ತೀರಾ? ನಾವು ಬಿಜೆಪಿಗೆ ಹಾಕೋದು. ಬಿಜೆಪಿಗೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರ ಬಗ್ಗೆ ಏನಿದೆ ನಿರೀಕ್ಷೆ ನಿಮ್ಗೆ? ಅವರು ನಮಗೆ ಕೆಲಸ ಕೊಡ್ಸಿದ್ರು. ಕೊಡ್ಸಿದಾರ? ಏನ್ ಕೆಲಸ ಕೊಡ್ಸಿದಾರೆ? JMT ಒಳಗೆ. ಹೇಳಿರಿ. JMT ಒಳಗೆ. ಈ ಬಾರಿ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಪರ ಎಲ್ಲ ಯುವಕರ ಒಲವಿದೆ. ಯಾಕಂದ್ರೆ ದಾವಣಗೆರೆ ದಕ್ಷಿಣ 23 ವರ್ಷದಿಂದ ಶಾಸಕರಾದಂತ, ಇಲ್ಲಿ ಶಾಸಕರಾಗಿ ಕೆಲಸ ಮಾಡಿದಂತ ಶಿವಶಂಕರಪ್ಪನವರು ಯಾವ್ದು ಕೆಲಸ ಮಾಡಿಲ್ಲ ಅನ್ನೋದು ಜನರ ಮನಸ್ಸಲ್ಲಿದೆ. ಆದ ಕಾರಣದಿಂದ ಈ ಸಲ ಎಲ್ಲರೂ ಬಿಜೆಪಿ ವೋಟ್ ಮಾಡ್ತಾರೆ. ಅಕ್ಕಪಕ್ಕನೆ ಫ್ರೆಂಡ್ಸ್ ಹೇಳ್ತಿದಾರಲ್ಲ ಸರ್, ಏನಂತ ಅಲ್ಲಿ ದಕ್ಷಿಣ ಕ್ಷೇತ್ರದಲ್ಲೆಲ್ಲ ಅಭಿವೃದ್ಧಿ ಆಗಿದೆ. ಮೇಡಮ್, ಅಭಿವೃದ್ಧಿ ಅಂದ್ರೆ ರಸ್ತೆ ಆದ್ರೆ ಒಂದೇ ಅಭಿವೃದ್ಧಿ ಇಲ್ಲ. ಇವತ್ತು ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಕ್ರೀಡಾಂಗಣ ಇಲ್ಲ, ಆಸ್ಪತ್ರೆಗಳು ಇಲ್ಲ. ಮತ್ತೆ ನಮ್ಮ ಮಹಿಳೆಯರು ಇಲ್ಲಿಂದ ಕಾಲೇಜ್ಗೆ ಆ ಕಡೆ ಹೋಗ್ಬೇಕು ಉತ್ತರಕ್ಕೆ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ. ರಸ್ತೆ ಒಂದು ಬೆಳಕೊಂದ್ ಬಿಟ್ರೆ ಯಾವ್ದು ಅಭಿವೃದ್ಧಿ ಅನ್ನಂತ ಕರೆಯಂಗಿಲ್ಲ. ಮೂಲಭೂತ ಸೌಕರ್ಯಗಳು ಯಾವ್ದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳ್ತಿದ್ವಿ. ಓಕೆ, ಈ ಸಲ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರ ಗೆದ್ರೆ ಇದೆಲ್ಲ ಮಾಡ್ಕೊಂಡಿದ್ದೀವಿ. 100ಕ್ಕೆ 100 ಭರವಸೆ ಇದೆ. ಯುವಕರು ಇದ್ದಾರೆ, ಒಳ್ಳೆ ಕೆಲಸ ಮಾಡುವಂತ ಮುನ್ಸೂಚನೆ ನಮ್ಮ ಎಲ್ಲ ಮತದಾರರಲ್ಲಿ ಕಂಡು ಬರ್ತಾ ಇದೆ. ಈ ಸಲ ಚೆನ್ನಾಗಿದೆ ಎಲ್ಲ ಬಿಜೆಪಿಯಿಂದ. 35 ವರ್ಷ ಆದ್ರೂ ಇವತ್ತು ಏನಿಲ್ಲ. ಇನ್ಮೇಲೆ ಪಕ್ಷ ಜೊತೆ ಚೆನ್ನಾಗಿದೆ ಎಲ್ಲ ಕಡೆಗೂ. ಮೊದಲೆಲ್ಲ ಬಿಜೆಪಿನೇನಾ? 35 ವರ್ಷ ಆಯ್ತು. ಹೌದು, ಈ ಸಲ ಚೆನ್ನಾಗಿದೆ. ನೀವು ಯಾರ ಕಡೆ ಒಲವಿದೆ? ಯಾರ ಕಡೆ ಅಂದ್ರೆ ಪೂರ್ತಿ ಇಡೀ ದಾವಣಗೆರೆನೇ ಬಿಜೆಪಿ ಒಲವಿದೆ. ಅದ್ರಲ್ಲಿ 2 ಮಾತಿಲ್ಲ. ಇವತ್ತು ಮುಸ್ಲಿಮ್ಸ್ ಬಾಯಲ್ಲಿ ಕೇಳಿದ್ರು ಕೂಡ ಇವತ್ತು ನಾವು ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ವೋಟ್ ಹಾಕ್ತೀವಿ ಅಂತ ಹೇಳ್ತಾ ಇದಾರೆ. ಪೂರ್ತಿ ವಿಜಯದ ಜಾತ್ರೆ ಬಿಜೆಪಿ ಜಾತ್ರೆ. ಇಷ್ಟು ವರ್ಷ ಕಾಂಗ್ರೆಸ್ ಅಲ್ವಾ ಆಡಳಿತ ಮಾಡ್ತಾ ಇರೋದು? ಕಾಂಗ್ರೆಸ್ ಆಡಳಿತ ಮಾಡ್ಬೋದು ಮೇಡಮ್. ಈಗ ಕಾಲ ಬದಲಾಗಿದೆ. ಈಗ ನಮ್ಮ ಹಿಂದುಳಿದ ವರ್ಗದ ಇವ್ರು ಏನಿದಾರಲ್ಲ ಮುಸ್ಲಿಮ್ಸರು, ಅವ್ರಿಗೂ ಎಲ್ಲ ಮಂದಟ್ಟಾಗಿದೆ. ಇಲ್ಲಿ ಏನಿಲ್ಲ, ನಮ್ಗೆ ಓಟ್ ಹಾಕಿಸ್ಕೊಂತಿದ್ದಾರೆ, ನಮ್ಗೇನು ಅಭಿವೃದ್ಧಿ ಮಾಡಿಲ್ಲ ದಕ್ಷಿಣಕ್ಕೆ, ನಮ್ಮನ್ನು ಬೆಳೆಯಕ್ ಬಿಟ್ಟಿಲ್ಲ ಅಂತಂದು ಅವ್ರಿಗೀಗ ಸಂಪೂರ್ಣವಾದಂತ ಒಂದು ಮನಸ್ಸಿಗೆ ಮಂದಟ್ಟಾಗಿದೆ. ಹಂಗಾಗಿ ಈಗ ಅವ್ರು ಕೂಡ ಐತಲ್ಲ, ಈಗ ಬಿಜೆಪಿಗೆ ಒಲವು ತೋರಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಎಷ್ಟು ಬಂದು ಭರವಸೆ ಏನು ನಿಮ್ಗೆ ಯಾವ್ದು ಈಡೇರಿಲ್ಲ ಅಂತ ಅನ್ಸೋದು? ಹೇಳಿ ಮೇಡಮ್. ಕಾಂಗ್ರೆಸ್ ಕೊಟ್ಟಿರೋ ಭರವಸೆನ ಯಾವ್ದು ಈಡೇರಿಸಿಲ್ಲ. ಯಾವ್ದು ಈಡೇರಿಸಿದ್ದಾರೆ? ಯಾವ್ದು ಸರಿಯಾಗಿ ಈಡೇರಿಸಿಲ್ಲ. 2,000 ರೂಪಾಯಿ ಬರೋದಾಗಿರ್ಬೋದು, ಇದು ಬಸ್ ಫ್ರೀ ಇದೆ. ಈಗ ಬಸ್ ಫ್ರೀದು ಏನೋ ಅಲ್ಪ ಸ್ವಲ್ಪ ಹೆಲ್ಪ್ ಆಗಿದೆ ಬಿಟ್ರೆ, ಈ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋದಾಗಿರ್ಬೋದು, ಅದು ದಕ್ಷಿಣ ಕ್ಷೇತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಯಾವುದು ಸರಿಯಾದಂತ ವ್ಯವಸ್ಥೆ ಇಲ್ಲ. ಒಂದು ಹಾಸ್ಪಿಟಲ್ ಆಗಿರ್ಬೋದು, ಒಂದು ಸ್ಕೂಲಿಂದ ಆಗಿರ್ಬೋದು. ಇವತ್ತು ಇದಕ್ಕೆ ಬೇರೆ ಉದಾಹರಣೆ ಏನೋ ಬೇಕಾಗಿಲ್ಲ ಮೇಡಮ್. ಇವತ್ತು ಬೇರೆ ಉದಾಹರಣೆ ಯಾವುದು ಬೇಕಾಗಿಲ್ಲ. ಇವತ್ತು ಶಾಮನೂರು ಶಿವಶಂಕರಪ್ಪರು ಕೊನೆಯ ಸಮಯದಲ್ಲಿ ಅವರಿಗೆ ಆರಾಮಿಲ್ಲ ಸಮಯದಲ್ಲಿ ಬೆಂಗಳೂರಿಗೆ ಹೋಗ್ತಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡು. ಅದೇ ಸಾಕು ಉದಾಹರಣೆ. ಮತ್ತೆ ಬೇರೆ ಯಾವುದು ಬೇಕಾಗಿಲ್ಲ. ಒಳ್ಳೆ ಹಾಸ್ಪಿಟ್ಲ್ ಇಲ್ಲ, ಒಳ್ಳೆ ಒಂದು ಕಾಲೇಜ್ ಇಲ್ಲ, ಒಂದು ಮೂಲ ಸೌಕರ್ಯವಾದಂತ ಯಾವುದು ಸವಲತ್ತುಗಳು ಇಲ್ಲಿ ಆಗ್ತಾ ಇಲ್ಲ. ಎಲ್ಲ ಉತ್ತರಕ್ಕೆ ಆಗ್ತಾ ಇದೆ. ಇಲ್ಲಿ ದಕ್ಷಿಣ ಭಾಗದಲ್ಲಿ ಜನ ಎಲ್ಲ ಇವತ್ತು ಬಿಜೆಪಿ ಮೇಲೆ ಬಹಳ ಭರವಸೆ ಇಟ್ಟಿದ್ದಾರೆ. ಬಿಜೆಪಿನಲ್ಲಿ ಕೆಲಸನೂ ಆ ತರ ಮಾಡೇ ತೀರ್ತಾರ ಅನ್ನೋ ಭರವಸೆ ಜನಗಳಿಗೂ ಇದೆ. ಅಂದ್ರೆ ಅವ್ರಿಗೆ ಇನ್ನು ಅನುಭವ ಬಹಳಷ್ಟು ಕಮ್ಮಿ ಇದೆ ಮೇಡಮ್. ಇನ್ನು ಚಿಕ್ಕ ವಯಸ್ಸು. ಆದ್ಮೇಲೆ ಇನ್ನೊಂದೇನಂದ್ರೆ ಯುವಕರು ಅಂದ್ರೆ ಈ 40 ವರ್ಷ 50 ವರ್ಷ ಆದ್ರೆ ಅವರೇ ಮುದುಕರು ಅಂತಂದಲ್ಲ, ಅವ್ರಿಗೆ ರಾಜಕೀಯದಲ್ಲಿ ಕೆಲಸ ಮಾಡೋ ಹುಮ್ಮಸ್ಸರೆಲ್ಲರೂ ಯುವಕರೇ. ಅರ್ಥ ಆಯ್ತಾ ಮೇಡಮ್? ಈಗ ಅವ್ರಿಗಿನ್ನೂ ಅನುಭವ ಸ್ವಲ್ಪ ಸಾಲದು, ಅವ್ರದ್ದಿನ್ನೂ ಅನುಭವ ಬೇಕು. ಹಾಗಾಗಿ ಇವತ್ತು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರಿಗೆ ಐತಲ್ಲ ಒಲವು ಎಲ್ಲ ಕಡೆ ಇವತ್ತು ನಮ್ಮ
ಮುಸ್ಲಿಂ ಜನಾಂಗದವರು ನಮ್ಮ ಸ್ನೇಹಿತರುಗಳು ಕೂಡ ಎಲ್ಲರೂ ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ಈ ಸಲ ಬಿಜೆಪಿಗೆ ಹಾಕ್ತಿವಿ. ಮೇಡಮ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಡೆಗೆ ಎಲ್ಲ ಮತದಾರರ ಒಲವಿದೆ. ಹೌದು, ಏನು ಕಾಂಗ್ರೆಸ್ ಸುಮಾರು ವರ್ಷಗಳಿಂದ ಆಡಳಿತ ನಡೆಸ್ಕೊಂಡ್ ಬಂದಿದೆ. ಇವತ್ತು ಅವರ ದುರಾಡಳಿತವನ್ನ ವಿರೋಧ ಮಾಡಿ ಬಿಜೆಪಿಗೆ ಮತ ಹಾಕಬೇಕು ಅಂತಂದೇಳಿ ಮನೆ ಮನೆಗಳಲ್ಲಿ ಮತದಾರರು ಇವತ್ತು ಕಾರ್ಯಕರ್ತರಾಗಿ ಬದಲಾವಣೆ ಆಗಿದ್ದಾರೆ. ಮೇಡಮ್, ಕಾಂಗ್ರೆಸ್ ಅವರು ಅಭಿವೃದ್ಧಿ ಶೂನ್ಯ. ಇವತ್ತು ಏನು ಇಡೀ ದಕ್ಷಿಣ ಕ್ಷೇತ್ರ ನಮ್ಮ ಉತ್ತರ ಕ್ಷೇತ್ರವನ್ನ ಓಲೈಕೆ ಮಾಡಿದ್ರೆ ಒಂದು ಮಲತಾಯಿ ಧೋರಣೆ ಆಗಿರ್ತಕ್ಕಂಥದ್ದು. ಈ ಕ್ಷೇತ್ರ ಅವರು ವೋಟ್ ಬ್ಯಾಂಕಿಗೋಸ್ಕರ ಇಟ್ಕೊಂಡಿರ್ತಕ್ಕಂಥದ್ದು ಅನ್ನೋದು ಬಿಟ್ರೆ ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಚಿಂತನೆನೂ ಇಲ್ಲ. ಆಮೇಲೆ ಅವರು ಕ್ಷೇತ್ರದ ಜನರನ್ನ ಒಂದು ರೀತಿಯ ಒತ್ತೆಯಾಳಾಗಿ ಇಟ್ಕೊಂಡು ಅವರು ವ್ಯವಹಾರಿಕವಾಗಿ ಅವರ ಆಸ್ತಿಯನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಅನ್ನೋ ಮನಸ್ಥಿತಿಲಿ ಇರ್ಬೋದು. ಇಷ್ಟು ವರ್ಷ ಇವ್ರಿದ್ರು ಶಾಮನು ಶಿವಶಂಕರಪ್ಪ ಅವ್ರ ಯಜಮಾನ್ರು ಒಳ್ಳೆ ಗೌರವ ಇತ್ತು, ಒಳ್ಳೆ ರೆಸ್ಪೆಕ್ಟ್ ಇತ್ತು ಅವ್ರಿಗೆ. ನಾವು ಎಲ್ಲ ಜನ ಎಲ್ಲ ಒಳ್ಳೆ ಬೆಂಬಲ ಮಾಡ್ತಿದ್ರು. ಅವರು ಈ ಕಡೆ ಎಲ್ಲ ಸಂಪರ್ಕ ಚೆನ್ನಾಗಿತ್ತು ಅವ್ರದ್ದು, ಅವ್ರಿಗೆ ಮಾಡಿದ್ವಿ. ಈ ಸಲ ನೋಡ್ರಿ ದಾಸ್ಕರಪ್ಪರು ಒಳ್ಳೆ ವ್ಯಕ್ತಿ ಇದ್ದಾರೆ ಅನಿಸ್ತಾ ಇತ್ತು. ಕಾಂಗ್ರೆಸ್ ಅಲ್ರಿ ಅದು ಗೊತ್ತಲ್ರಿ, ಯಾರು ಹೇಳ್ಬಾರ್ದು ಯಾರಿಗ್ ಮಾಡಿವ್ ಅಂತೇಳಿ. ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ರು, ಒಳ್ಳೆ ಅಭಿಪ್ರಾಯ ಇತ್ತು ಅವ್ರ ಮೇಲೆ ಅಷ್ಟೇ. ಈ ಸಲ ಚೇಂಜ್ ಮಾಡ್ತಾ ಇದೀವಿ ನಾವು. ಪರ್ಟಿಕ್ಯುಲರ್ ಕಾರಣ ಏನು? ಇಷ್ಟು ದಿನ ಕಾಂಗ್ರೆಸ್ ನೋಡ್ಕೊಂಡು, ಯಾಕಂದ್ರೆ ಅಜ್ಜವರಿಗೆ ಎಲ್ಲರೂ ಕೂಡ ಋಣಿಯಾಗೇ ಇದ್ದಾರೆ. ಬಟ್ ಈಗ ನೀವು ಸಡನ್ ಆಗಿ ಕಾಂಗ್ರೆಸ್ ಬಿಜೆಪಿ ಏನಕ್ಕೆ? ನಾವು ಕಾಂಗ್ರೆಸ್ ಏನ್ ಇದ್ದಿಲ್ರಿ, ನಾವು ಈಗ ಮೋದಿ ಅವ್ರು ಬಂದಾಗಿಂದ ನಾವು ಅವರು ಇದು ಮಾಡ್ತಾ ಇದೀವಿ. ಇಲ್ಲಿ ಎಲೆಕ್ಷನ್ ಬಗ್ಗೆ ಏನ್ ಅನಿಸ್ತದೆ ಸರ್? ಯಾರು ಬರ್ಬೇಕು ಅಂತ ಅನ್ಸುತ್ತೆ? ಇಲ್ಲಿ ವಂಶ ಪಾರಂಪರ್ಯ ಹೋಗ್ಬೇಕು, ಬೇರೆ ನಾಯಕತ್ವ ಉಟ್ಕೋಬೇಕು. ಒಂದೇ ಮಂಥನಕ್ಕೆ ಜನ ಮೋಟ್ ಹಾಕೋದ್ರಿಂದ ಏನಾಗತ್ತೆ ಅಂದರೆ ಎಲ್ಲಾದರೂ ಒಂದೇ ಕಡೆ ಹೋದ್ರಿಂದ ಈ ಮೊನ್ನೆ ಒಂದು ಟಿ ವಿ ನಾವು ಹಿಂಗೆ ನೋಡಿದ್ವಿ, ಒಂದು ಟಿ ವಿಯಲ್ಲಿ ಒಂದು ಹೆಣ್ಮಗಳು ಹೇಳೋಕ್ಕಾಗಿರ್ಲಿ, ಒಂದು MP ಕಾಣಕ್ಕೆ ಹೋಗಿದ್ರಂತೆ. 3 ದಿವಸ ಅವ್ರು ಗೇಟ್ ಬಾಲ್ ಕಾದು ಬಂದಿದ್ದಾರೆ. ಕಾದು ಒಂದು 4ನೇ ದಿವಸ ಹೋಗಿ ಸುಸ್ತಾಗಿ ತಲೆಚಕ್ರ ಬಂದು ಅಲ್ಲೇ ಬಿದ್ದು ಯಾವುದೋ ಒಂದು ಯಾರ ಚೌಟ್ರಿ ಅಂತ ಚೌಟ್ರಿಯಲ್ಲಿ ಹೋಗಿ ಊಟ ಮಾಡ್ಕೊಂಡು ಯಾರೋ ಒಂದು 20 ರೂಪಾಯಿ ಕೊಟ್ಟಿದ್ದಕ್ಕೆ ಊರು ಮುಟ್ಟಿದ್ದಾರೆ. ಹಾಗಾಗಿ ಆ ಥರ ಆಗಬಾರ್ದು, ಎಲ್ಲರಿಗೂ ಅಧಿಕಾರ ಸಿಗ್ಬೇಕು. ಒಬ್ಬರಿಗೆ ಅಧಿಕಾರ ಸಿಗೋದ್ರಿಂದ ಈ ಒಂದೇ ಕಡೆ ಪಾಯಿಂಟ್ ಇರೋದು ಬೇಡ, ಎಲ್ಲ ಕಡೆ ಇತ್ತು ಅಂದ್ರೆ ಅವರು ಜನಸಾಮಾನ್ಯರಿಗೆ ಅನುಕೂಲ ಆಕತಿ. ಹಾಗಾಗಿ ವಂಶ ಪಾರಂಪರ್ಯ ಬೇಡ, ಎಲ್ಲರಿಗೂ ಅಧಿಕಾರ ಸಿಗೋಂತ. ಈಗ ಅವ್ರು ಹೇಳ್ತಾರೆ ನಾವು ಅಹಿಂದವ್ರಿಗೆ ಅಂತ ಸಿದ್ದರಾಮಯ್ಯ ಎಲ್ಲಿ ಹೋದ್ರು ನನ್ನ ಅಹಿಂದ ಅಂತಾರೆ. ಇಲ್ಲಿ ಯಾಕೆ ಅಹಿಂದ ಕೊಡ್ಲಿಲ್ಲ? ಇಲ್ಲ, ಅಹಿಂದ ಕೊಡ್ಬೋದಿತ್ತಲ್ಲ. ಅದೇ ಯಾರ ಸಂಖ್ಯೆ ಜಾಸ್ತಿ ಐತೆ ಅವ್ರಿಗೆ ಪಕ್ಷ ಕೊಡೋದ್ರೆ ಮತ್ತೆ ಉಳ್ಕಿದ ಜನಸಾಮಾನ್ಯರೆಲ್ಲ ಹೋಗ್ಬೇಕು. ಕಾಂಗ್ರೆಸ್ ರಿಜೆಕ್ಟ್ ಮಾಡ್ತಿದೆ, ಇದೇ ಕಾರಣ ಅಲ್ಲ. ಕೈ ಸಿಗಲ್ಲ, ಅಭಿವೃದ್ಧಿಯಲ್ಲಿ ಅಂತೂ ಶೂನ್ಯ. ಇದೆಲ್ಲ ಆಗಿರೋದು ಸ್ಮಾರ್ಟ್ ಸಿಟಿವು. ಇದು ವೀರ ಮುದುಕರ ನಾಯಕ ಆಯ್ತಲ್ಲ, ಇದು ಮೊದ್ಲಿಗೆ ಬಂದಾಗ ಅಷ್ಟ ಇತ್ತು. ಈ ಕೋಟೆ ಕಟ್ಟಿದ್ದು, ಆ ಕಡೆ ಕಲ್ಯಾಣಿ ಕಟ್ಟಿದ್ದು, ಆ ಕಡೆ ಚೌಟ್ರಿ ಕಟ್ಟಿದ್ದು ಎಲ್ಲ ಸ್ಮಾರ್ಟ್ ಸಿಟಿ ಇದೆ. ಇಲ್ಲ, ಇದು ನೀವು ಇಷ್ಟು ಸಹ ಇದ್ರು ಅವರು ಈ ಬೆಳವಣಿಗೆ ನೋಡಿದ್ರೆ ಅವ್ರ ಅಲ್ಪಸಂಖ್ಯಾತರು ಯಾವುದೇ ಕಾರಣಕ್ಕೂ ಅವ್ರಿಗೆ ಓಟ್ ಹಾಕಲ್ಲ. ಅವ್ರು ಯಾಕಂದ್ರೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಯಾರೋ ಒಂದು 2 ಲೀಡರ್ ಮಾತಾಡ್ತಾರೆ ಅಂತೇಳಿ ಅಲ್ಲ. ಅವರು ಅಕಸ್ಮಾತ್ ಅಲ್ಪಸಂಖ್ಯಾತರು ಈ ಸಲ 100% ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಅವ್ರು.